ಮೋದಿ ವಿರುದ್ಧ ಮಹಾಕೂಟ ಏರ್ಪಡುತ್ತಿದೆಯೇ? ಪ್ರಶಾಂತ್ ಕಿಶೋರ್ ಪವಾರ್ ಭೇಟಿ ಮಾಡಿದ್ದೇಕೆ? ಇಪ್ಪತ್ತೆರಡು 24ಕ್ಕೆ ಮೋದಿಗೆ ಗುರಿಯಿಟ್ಟಿದ್ದು ಎಷ್ಟು ಮಂದಿ? ನಿಜಕ್ಕೂ ಇದೊಂದು ಸುದ್ದಿ ರೋಚಕ ರೋಮಾಂಚಕವಾಗಿದೆ. ಪ್ರಧಾನಿ ಮೋದಿಯನ್ನ ಕಟ್ಟಿ ಹಾಕೋದಕ್ಕೆ ಮಹಾಕೂಟ ಏರ್ಪಡುತ್ತಿದೆಯೇ? ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಪವಾರ್ ಭೇಟಿ ಮಾಡಿದ್ದೇಕೆ? 22 ಹಾಗೂ 24ಕ್ಕೆ ಮೋದಿಗೆ ಎರಡೆರಡು ಸೋಲುಣಿಸುತ್ತಾರಾ ವಿರೋಧಿಗಳು? ಅಷ್ಟಕ್ಕೂ ಇದೇನಿದು PK ಪವರ್ ಪ್ಲಾನ್ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಪವಾರ್ ಭೇಟಿ ಮಾಡಿದ್ದೇಕೆ ಪ್ರಶಾಂತ್ ಕಿಶೋರ್? ಹೌದು, NCP ಮುಖ್ಯಸ್ಥ ಶರದ್ ಪವಾರ್ ಹಾಗೂ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಭೇಟಿ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ತಂತ್ರಗಾರನಾಗಿ ಕೆಲಸ ಮಾಡಿದ್ದ ಪ್ರಶಾಂತ್ DMC ಹಾಗೂ DMK ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಫಲಿತಾಂಶದ ಬಳಿಕ ನಡೆದ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ತಾನು ನಿವೃತ್ತಿ ಪಡೆಯುವುದಾಗಿ ತಿಳಿಸಿದ್ದರು. ಆದ್ರೀಗ ಪ್ರಶಾಂತ್ ಕಿಶೋರ್ ಅವರು ಮುಂಬೈನಲ್ಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ ಅವರನ್ನ ಶುಕ್ರವಾರ ಭೇಟಿಯಾಗಿದ್ದಾರೆ. ಪವಾರ್ ಅವರ ದಕ್ಷಿಣ ಮುಂಬೈ ನಿವಾಸದಲ್ಲಿ ನಡೆದ ಈ ಸಭೆ ರಾಜಕೀಯ ವಲಯಗಳಲ್ಲಿ ಭಾರಿ ಊಹಾಪೋಹಗಳಿಗೆ ಕಾರಣವಾಗಿದೆ. 2022ಕ್ಕೆ UP ಶಾಕ್, 2024ಕ್ಕೆ ದೇಶಕ್ಕೆ ಶಾಕ್ ನೀಡ್ತಾರಾ? ಹೌದು, ಇಂಥದ್ದೊಂದು ಅನುಮಾನ ಇದೀಗ ಎಲ್ಲರನ್ನೂ ಕಾಡುತ್ತಿದೆ. ಆಡಳಿತಾರೂಢ ಭಾರತೀಯ ಜನತಾ ಪಕ್ಷವನ್ನ ಸೋಲಿಸುವ ಸಲುವಾಗಿ 2022ರ ಉತ್ತರ ಪ್ರದೇಶ ಚುನಾವಣೆ ಮತ್ತು 2024ರ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ವಿರೋಧ ಪಕ್ಷಗಳು ಮತ್ತೊಮ್ಮೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆಯೇ ಎಂದು ಊಹಿಸಲಾಗುತ್ತಿದೆ. ಕಿಶೋರ್ ಪವಾರ್ ಸಭೆಯು ಶಿವಸೇನೆಯ ಉನ್ನತ ನಾಯಕರ ಹಿನ್ನೆಲೆಯಲ್ಲಿ ಬಂದಿದ್ದು, ಅವರು ಈಗ ರಾಜಕೀಯವಾಗಿ ಒಟ್ಟಿಗೆ ಇಲ್ಲದಿದ್ದರೂ ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗಿನ ಸಂಬಂಧ ಮುರಿದು ಹೋಗಿಲ್ಲ ಎಂದಿದ್ದಾರೆ. ಮೋದಿ ವಿರುದ್ಧ ದೀದಿಯನ್ನು ನಿಲ್ಲಿಸಿ ಯುದ್ಧ ಗೆಲ್ಲಿಸುತ್ತಾರಾ PK? ಹೌದು, ಇಂಥ ಚರ್ಚೆಯು ಇದೀಗ ಜೋರಾಗಿದೆ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದ್ದ ಮಮತಾ ಬ್ಯಾನರ್ಜಿ ಮತ್ತು MK ಸ್ಟಾಲಿನ್ ಅವರಿಗೆ ಬೆಂಬಲ ನೀಡಿದ ಪ್ರತಿಯೊಬ್ಬ ನಾಯಕರನ್ನು ಕಿಶೋರ್ ಭೇಟಿ ಮಾಡುವ ನಿರೀಕ್ಷೆ ಇದೆ. ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ಅವರು ಶರದ್ ಪವಾರ್ ಅವರನ್ನ ಭೇಟಿಯಾಗಿದ್ದರು ಎಂದು ಒಂದೆಡೆ ಹೇಳಲಾಗುತ್ತಿದೆ. ಬಿಜೆಪಿ ಜೊತೆಗಿನ ಸಂಬಂಧದ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡಿದ್ದ CM ಉದ್ಧವ್ ಠಾಕ್ರೆ, ನಾವು ರಾಜಕೀಯವಾಗಿ ಒಟ್ಟಿಗೆ ಇಲ್ಲದಿರಬಹುದು, ಆದರೆ ಇದರ ಅರ್ಥ ನಮ್ಮ ಸಂಬಂಧವು ಮುರಿದು ಹೋಗಿದೆ ಎಂತಲ್ಲ. ನಾನು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಭೇಟಿ ಮಾಡಲು ಹೋಗಲಿಲ್ಲ. ಆದ್ದರಿಂದ ನಾನು ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳುವ ಮೂಲಕ ಶಿವಸೇನೆ ಪಕ್ಷದ ಉನ್ನತ ನಾಯಕ ಉದ್ಧವ್ ಠಾಕ್ರೆ ಬಿಜೆಪಿ ಪರವಾದ ಹೇಳಿಕೆ ನೀಡಿದ್ದು ಮಹಾ ಅಗಾಡಿ ಮೈತ್ರಿಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ದೀದಿಯು ಮೋದಿ ವಿರುದ್ಧ ಶಪಥ ಮಾಡಿದ್ದು PK ಕಾರಣಕ್ಕ? ನನ್ನ ಮುಂದಿನ ಗುರಿ ನರೇಂದ್ರ ಮೋದಿ ಸರ್ಕಾರವನ್ನ ಅಸ್ಥಿರಗೊಳಿಸುವುದು, ಹೀಗಂತ ಖುದ್ದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ TMC ನಾಯಕಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಈ ವರ್ಷ ಹೈ ವೋಲ್ಟೇಜ್ ಚುನಾವಣೆಯಾಗಿದ್ದ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಸತತ 3ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ TMC ನಾಯಕಿ, ತಮ್ಮ ಗುರಿ ಈಗ ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರವನ್ನ ಅಸ್ಥಿರಗೊಳಿಸುವುದು ಎಂದು ಹೇಳಿದ್ದಾರೆ. ಕೇಂದ್ರದ ತಿದ್ದುಪಡಿ ರೈತ ಮಸೂದೆಯನ್ನ ಎಲ್ಲ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ವಿರೋಧಿಸಬೇಕು ಎಂದು ಕರೆ ನೀಡಿದ ಮಮತಾ ಬ್ಯಾನರ್ಜಿ, ರೈತರ ಪ್ರತಿಭಟನೆಗೆ ರೈತ ಮುಖಂಡ ಟಿಕಾಯತ್ ಅವರಿಗೆ ಬೆಂಬಲ ನೀಡಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ಯಾವತ್ತಿಗೂ ರೈತರ ಪರವಾಗಿ ಇರುತ್ತದೆ ಎಂದು ಹೇಳಿದೆ. ಇಂಥ ಹೇಳಿಕೆಗೂ PK ಪವಾರ್ ಭೇಟಿಗೂ ಸಂಬಂಧ ಇದೆ ಎನ್ನಲಾಗುತ್ತಿದೆ.
ಸ್ಟಾಲಿನ್, ಸಿದ್ದು, ಪಿಣರಾಯಿ ವಿಜಯನ್, ಶರದ್ ಪವಾರ್ ಹೀಗೆ ಗಡ್ನಾನುಗಟ್ಟಿ ನಾಯಕರೆಲ್ಲ ಒಂದಾಗಿ ಮೋದಿಯ ಮಗ್ಗುಲು ಮುರಿಯುತ್ತಾರ? ಪಿಕೆ ಪವಾರ್ ಪ್ಲಾನ್ ವರ್ಕೌಟ್ ಆಗುತ್ತಾ? 22ಕ್ಕೆ ಯುಪಿಯಲ್ಲಿ, 24ಕ್ಕೆ ದೇಶಾದ್ಯಂತ ಮೋದಿಗೆ ಸೋಲುಣಿಸುತ್ತಾರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.